ಒಬ್ಬಳು ಇದ್ದಳು ಅಕ್ಕ, ಅವಳದೇ ಆಗಿತ್ತು ಕುಟುಂಬವೇ ಒಂದು ದೊಡ್ಡ ಪ್ರಪಂಚ. ಅಪ್ಪ ಮತ್ತು ಅಮ್ಮನಿಗೆ ಅವಳೇ ಆಗಿದ್ದಳು ಮೊದಲ ಮಗ. ಕಂಡಿದ್ದೆಲ್ಲ, ಕೇಳಿದೆಲ್ಲ ಸಿಗುತ್ತಿತ್ತು ಕ್ಷಣದಲ್ಲಿ, ಎಲ್ಲ ತುಂಬಾ ಚೆನ್ನಾಗಿತ್ತು ಅವರದೇ ಆದ ಒಂದು ಪ್ರಪಂಚ. ಅಲ್ಲಿಗೆ ಬಂದ ಒಬ್ಬ ಮುದ್ದಿನ ತಮ್ಮ ಎಲ್ಲರೂ ಎತ್ತಿ ಆಡಿಸಿ ಬೆಳೆಸಿದೆವು ತುಂಬಾ ಅಂದ್ರೆ ತುಂಬಾ ಪ್ರೀತಿಯಿಂದ ಅವನ ಆಗಿದ್ದ ಮನೆಗೆ ಪ್ರೀತಿಯ ಕಂದಮ್ಮ. ಅವನು ನೋಡುತ್ತಲೇ ಬೆಳೆದೇ ಬಿಟ್ಟ ಬಹು ಎತ್ತರಕ್ಕೆ. ಯಾವಾಗಲೂ ಕೇಳುತ್ತಿದ್ದ ಅಕ್ಕನ ಹತ್ತಿರ ಇರುವ ವಸ್ತುಗಳನ್ನು. ಮೊದಲಿಗೆ ಹಠ ಮಾಡಿ ಅಕ್ಕ ಜೋಪಾನ ಮಾಡಿಟ್ಟ ವಸ್ತುಗಳನ್ನ ಒಡೆದು ಹಾಕುತ್ತಿದ್ದ. ಆಗ ಅವಳಿಗೆ ತುಂಬಾ ಬೇಜಾರು ಆಗುತ್ತಿತ್ತು. ಅಂದರೂ ಅವಳು ಸಣ್ಣ ತಮ್ಮ ತಿಳಿಯದೆ ಮಾಡಿದ ಅಂತ ಸುಮ್ಮನೆ ಆಗುತ್ತಾ ಇದ್ದಳು. ಹೀಗೆ ಅವಳ ಎಲ್ಲ ವಸ್ತು ತಮ್ಮನಿಗೆ ಬಿಟ್ಟು ಕೊಡುತ್ತಾ ಬಂದಳು. ಮೊದಲಿಗೆ ತುಂಬಾ ಇಷ್ಟವಾದ ಸೈಕಲ್, ಸ್ಕೂಟರ್, ಹಂಗೆ ಕಾರು, ಎಲ್ಲ ತನ್ನ ವಸ್ತು ಯಾವುದು ಬೇಡ ಅವನಿಗೆ ಇರ್ಲಿ ಅಂತ ಬಿಟ್ಟು ಕೊಡುತ್ತಾನೆ ಬಂದಳು. ಅವಳದು ಅನ್ನೋದು ಏನು ಬೇಡ ಅಂದುಕೊಂಡು ಹಂಗೆ ಬಂದು ಬಿಟ್ಟಿರುತ್ತಾಳೆ. ಹಾಗೆ ಕಾಲ ಕಳೆದ ಹಾಗೆ ಅಮ್ಮ ಇಡೀ ಜಗತ್ತು ಬಿಟ್ಟು ಹೋದಳು. ಅವಳ ಹಿಂದೆ ಮಡಿಲು ಹೋಯಿತು, ಅಪ್ಪ ಕೂಡ ಹೋದ. ಆಗ ಅವಳಿಗೆ ಇದ್ದ ಹೆಗಲು ಕೂಡ ಹೋಯಿತು. ಆಗ ಅವಳಿಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಅನ್ನುವ ಮೂಟೆ ಸಿಕ್ಕಿತು. ಎಲ್ಲವನ್ನೂ ಹೊತ್ತು ಕೆಳಗೆ ಇಳಿಸುವ ವೇಳೆಗೆ ತಮ್ಮನ ನಡವಳಿಕೆ ಬದಲಾಗಿತ್ತು. ಯಾವತ್ತೂ ಅವನಿಗೆ ಇಲ್ಲ ಅನ್ನಕ್ಕೂ ಬರದಂತೆ, ಮುಂಚೆಯೇ ಅವನಿಗೆ ಕಷ್ಟ ಅನಿಸದಂತೆ ನೋಡುತ್ತಾ ಎಲ್ಲ ಕೊಡಿಸುತ್ತಾ ಹೋಗಿ ಆ ಅಕ್ಕ ಹೇಗೆ ಆದಳು ಅಂದ್ರೆ ಕೊನೆಗೆ ಅವಳಿಗೆ ಅವರ ಕುಟುಂಬದವರು ಏನು ಬೇಕಮ್ಮ, ನಿಮ್ಮ ತಂದೆ ತಾಯಿ ಇದ್ರೆ ಚೆನ್ನಾಗಿ ಇರುತ್ತಿದ್ದೆ, ಕೇಳು ನಿಂಗೆ ಏನು ಬೇಕು, ಅವರು ಇದ್ದಿದ್ದರೆ ನಾವು ಇದನ್ನ ಕೇಳುತ್ತಾನೆ ಇರಲಿಲ್ಲ, ಹಂಗೆ ಮಹಾರಾಣಿ ತರ ನೋಡಿಕೊಂಡು ಇದ್ರು, ಇವಾಗ ಆದರೂ ಕೇಳು ನಿಂಗೆ ಏನು ಬೇಕು ಅಂತ ಕೇಳಿದರೆ ಅವಳಿಗೆ ಅದಾಗಲೇ ಅವಳು ನನಗ ಅನ್ನೋ ಪ್ರಶ್ನೆ ಮಾತ್ರ ಅವಳಿಗೆ ಉಳಿದು ಬಿಟ್ಟಿತ್ತು.